ನಮ್ ಜನಕ್ಕೆ ಬುದ್ಧಿ ಇಲ್ಲ, ರಾಜಕಾರಣಿಗಳಿಗೆ ನಿಯತ್ತಿಲ್ಲ. ಅನುಭವಿಸಿ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ತಮಿಳುನಾಡಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೀತು. ಕೇವಲ 2.5 ವರ್ಷದಲ್ಲಿ ಪಕ್ಷ ಕಟ್ಟಿ ಸಿನಿಮಾ ನಟ ವಿಜಯ್ ಅವರು ಬಹುಮತ ಪಡೆದು ಇವಾಗ ಸಿಎಂ ಆಗವ್ರೆ, ಅಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗವ್ರೆ. ಅವ್ರು ಏನಪ್ಪ ಹೇಳವ್ರೆ ಅಂತಂದ್ರೆ, ತಮ್ಮ ಪಕ್ಷದ MLA-ಗಳಿಗೆಲ್ಲ ಯಾವುದೇ ಕಾರಣಕ್ಕೂ ಜನ ಕಷ್ಟಪಟ್ಟು ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡಲ್ಲಿ ಒಂದೇ ₹1 ದುಡ್ಡು ಮುಟ್ಟಂಗಿಲ್ಲ ಅಂತ ಹೇಳವ್ರೆ. ಇದ್ರ ಜೊತೆಗೆ ಇನ್ನೊಂದು ಏನ್ ಹೇಳವ್ರೆ ಅಂತಂದ್ರೆ, ಅದು ತಮಿಳುನಾಡು ಜನಕ್ಕೆ ಹೇಳವ್ರೆ, ಸಖತ್ತಾಗಿ ಹೇಳವ್ರೆ. ಅದೇನಪ್ಪ ಅಂತಂದ್ರೆ, ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಿರ್ಲಿ, ನಿಮ್ಮ ಹತ್ರ ಏನಾದ್ರೂ ಬರೀ ₹1,000 ಲಂಚ ಯಾರಾದ್ರೂ ಈಸ್ಕೊಂಡಿದ್ದು, ಅದು ನಿಮ್ಮ ಹತ್ರ ಪ್ರೂಫ್ ಇದ್ದು ಸರ್ಕಾರಕ್ಕೆ ಏನಾರ ಕೊಟ್ರಿ ಅಂತಂದ್ರೆ ಅಂತವ್ರಿಗೆ ₹1,00,000 ಬಹುಮಾನ ಕೊಡ್ತೀವಿ ಅಂತ ಹೇಳವ್ರೆ. ಇದು ನಿನ್ನೆ ಮೊನ್ನೆ ಸಿಎಂ ಆಗಿರುವಂತ ವಿಜಯ್ ಹೇಳಿರುವಂತ ಮಾತು. ನಮ್ಮಲ್ಲಿ ಒಬ್ಬನಾದ್ರೂ ಹೇಳ್ಬೇಕು ತಾನೆ. ಹೇಳ್ಬಿಟ್ರೆ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ಆಸ್ತಿ ಮಾಡೋದು ಹೆಂಗೆ? ವಿಜಯನೋ ಹೊಟ್ಟೆಗೆ ಅನ್ನ ತಿಂತಾನೆ ಹೇಳವನೆ. ಅದೇ ನಮ್ಮ ಕರ್ನಾಟಕದಲ್ಲಿ ಆಗಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಯಾರ ಹತ್ರನಾದ್ರೂ ಈಸ್ಕೊಳ್ಳಿ, ನಮಗ್ ತಿಂಗಳು 1 ಲಕ್ಷ ಬಂದ್ಬಿಟ್ರೆ ಸರಿ. 2.5 ವರ್ಷದಲ್ಲಿ ಪಕ್ಷ ಕಟ್ಟಿ ಮೊನ್ನೆ ಸಿಎಂ ಆಗಿರುವಂತ ವಿಜಯ್ಗಿರೋ ನಿಯತ್ತು ನಿಮ್ಗೆ 40-50 ವರ್ಷದಿಂದ ರಾಜಕಾರಣ ಮಾಡ್ತಿರೋರ್ಗಿಲ್ವಲ್ದ್ರಣ. ಗಲೀಜ್ಗಳು.